ಕೊಡಗೇಹಳ್ಳಿ ಲೇಡಿ ಡಾನ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಲೇಡಿ ಡಾನ್ ಪಟ್ಟದ ಹಿಂದಿದೆ ದಲಿತ ಮಹಿಳೆಯರ ಕಣ್ಣೀರಿನ ಕಥೆ. ಕೊಡಗೇಹಳ್ಳಿ ಲೇಡಿ ಡಾನ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಲೇಡಿ ಡಾನ್ ಪಟ್ಟದ ಹಿಂದಿದೆ ದಲಿತ ಮಹಿಳೆಯರ ಕಣ್ಣೀರಿನ ಕಥೆ. ಮಹಿಳೆಯರಿಗೆ ನ್ಯಾಯ ಕೊಡಿಸಲು ಹೋಗಿದ್ದ ಸಂಗೀತಾ ರಾಮ್. ನ್ಯಾಯ ಕೊಡಿಸಲು ವೆಂಕಟರಾಜು ಕಚೇರಿಗೆ ಹೋಗಿದ್ರು. ಮೇ 8ರಂದು ವೆಂಕಟರಾಜು ಕಚೇರಿಗೆ ತೆರಳಿದ್ದ ಸಂಗೀತಾ ರಾಮ್ 6 ವರ್ಷಗಳ ಹಿಂದಿನ ಸೈಟ್ ಹಗರಣ ವಿಚಾರಕ್ಕೆ ಭೇಟಿಯನ್ನ ನೀಡಿದ್ರು. ಕೊಡಗೇಹಳ್ಳಿ ಲೇಡಿ ಡಾನ್ ಕೇಸ್ನಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇನ್ನು ಲೇಡಿ ಡಾನ್ ಪಟ್ಟದ ಹಿಂದೆ ಈಗ ದಲಿತ ಮಹಿಳೆಯರ ಕಣ್ಣೀರಿನ ಕಥೆ ಇದೆ. ಏನಪ್ಪಾ ದಲಿತ ಮಹಿಳೆಯರ ಕಣ್ಣೀರಿನ ಕಥೆ ಅಂದ್ರೆ, ಮಹಿಳೆಯರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋಗಿದ್ರಂತೆ ಸಂಗೀತಾ ರಾಮ್. ಅದಾದ ನಂತರ ನ್ಯಾಯ ಕೊಡಿಸ್ತೀನಿ ಅಂತ ವೆಂಕಟರಾಜು ಕಚೇರಿಗೆ ಹೋಗಿದ್ರಂತೆ. ಇನ್ನು ಮೇ 8ರಂದು ವೆಂಕಟರಾಜು ಕಚೇರಿಗೆ ಸಂಗೀತಾ ರಾಮ್ ಅವರು ಭೇಟಿಯನ್ನು ಕೊಟ್ಟಿದ್ರು. ಬಹಳ ಮುಖ್ಯವಾಗಿ 6 ವರ್ಷಗಳ ಹಿಂದಿನ ಸೈಟ್ ಏನಿದೆ, ಆ ಒಂದು ಸೈಟ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ವೆಂಕಟರಾಜು ಕಚೇರಿ ಏನಿದೆ, ಆ ಒಂದು ಕಚೇರಿಗೆ ಸಂಗೀತಾ ರಾಮ್ ಅವರು ಭೇಟಿಯನ್ನು ಕೊಟ್ಟಿದ್ರು. ಇನ್ನು ಬ್ಯಾಡಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಗರತ್ನ ಎಂಬುವರಿಂದ ಒಂದು FIR ಕೂಡ ದಾಖಲಾಗಿದೆ. ಇವರ ವಿರುದ್ಧವಾಗಿ ಹಣ ಪಡೆದು ಸೈಟ್ ನೀಡದೆ ಇರುವ ಆರೋಪದ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು FIR ಇದೆ. ಏನು ಸಂಗೀತಾ ರಾಮ್ ಇದ್ದಾರೆ, ಅವರ ವಿರುದ್ಧ FIR ಕೂಡ ದಾಖಲಾಗಿದ್ದಾವೆ. ಮಹಿಳೆಯ ಖಾಸಗಿ ವಿಡಿಯೋ ಇಟ್ಕೊಂಡ ವಿಚಾರವಾಗಿ ಬ್ಲಾಕ್ ಮೇಲ್ ಆರೋಪ ಕೂಡ ಇದೆ ವೆಂಕಟರಾಜು ವಿರುದ್ಧವಾಗಿ ಸದ್ಯಕ್ಕೆ. ಇನ್ನು BN ಸೆಕ್ಷನ್ 67, 66 ಈ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದಾವೆ. ಜಾಗ ಹಾಗೂ ಹಣ ನೀಡದೆ ಸತಾಯಿಸ್ತಿದ್ರಂತೆ ವೆಂಕಟರಾಜು. ಶಿವಾಜಿನಗರದಲ್ಲಿದ್ದ ವಿಜಯಲಕ್ಷ್ಮಿ, ದೇವಿಕಾ ಎಂಬುವರ ಜಾಗ ಕೊಟ್ಟಿರ್ಲಿಲ್ವಂತೆ. ಈ ಜಾಗ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ರಂತೆ ವೆಂಕಟರಾಜು. 6 ವರ್ಷಗಳ ಹಿಂದೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ವೆಂಕಟರಾಜು. ಆದರೆ ಇಲ್ಲಿಯವರೆಗೂ ಸೇಲ್ ಮಾಡದೆ ಉಳಿದ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಇದೆ. ಇದೇ ಕಾರಣಕ್ಕೆ ಸಂಗೀತಾ ಭೇಟಿಯಾಗಿದ್ದ ವಿಜಯಲಕ್ಷ್ಮಿ, ದೇವಿಕಾ. ಇದನ್ನೇ ಕೇಳಲು ವೆಂಕಟರಾಜು ಕಚೇರಿಗೆ ಸಂಗೀತಾ ಹೋಗಿದ್ರಂತೆ. ಅಲ್ಲಿ ಮಾತಿಗೆ ಮಾತು ಬೆಳೆದು ವಾಗ್ವಾದ ಕೂಡ ನಡೆದಿತ್ತು. ಸಂಗೀತಾ ಕೈಯಲ್ಲಿದ್ದ ಮೊಬೈಲ್ ಕಿತ್ಕೊಂಡಿದ್ರಂತೆ ವೆಂಕಟರಾಜು ಆ ಒಂದು ಸಂದರ್ಭದಲ್ಲಿ. ಹೀಗಾಗಿ ಜೋರು ಧ್ವನಿಯಲ್ಲಿ ಸಂಗೀತಾ ರಾಮ್ ಮಾತನಾಡಿದ್ರಂತೆ. ಇದೇ ವಿಡಿಯೋಗಳನ್ನ ಮಾಧ್ಯಮಗಳಲ್ಲಿ ಹರಿಬಿಟ್ಟ ಆರೋಪ ಇದೆ. ಪೂರ್ತಿ ವಿಡಿಯೋ ಕೊಡದೆ ಎಡಿಟ್ ಮಾಡಿ ವೈರಲ್ ಮಾಡಿದ್ರಂತೆ. ವೆಂಕಟರಾಜು ಮೇಲೆ ಈಗ ಆಲ್ರೆಡಿ ದೂರು ಕೂಡ ದಾಖಲಾಗಿದೆ. ಜೊತೆಗೆ 2 FIR ಕೂಡ ಇದಾವಂತೆ. ಜಾಗ ಹಾಗೂ ಹಣ ನೀಡದೆ ಸತಾಯಿಸ್ತಾ ಇದ್ರಂತೆ ವೆಂಕಟರಾಜು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಕೊಡಗೇಹಳ್ಳಿ ಲೇಡಿ ಡಾನ್ ಏನು ಒಂದು ಪ್ರಕರಣ ಇದೆ, ಈ ಒಂದು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ಏನು ಕೊಡಗೇಹಳ್ಳಿ ಲೇಡಿ ಡಾನ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ವೆಂಕಟರಾಜು ಆಫೀಸ್ಗೆ ನುಗ್ಗಿ ಸಂಗೀತಾ ರಾಮ್ ವಿರುದ್ಧ ಸಾಕಷ್ಟು ಆರೋಪಗಳು ಈ ಹಿಂದೆ ಕೂಡ ಕೇಳಿ ಬಂದಿದ್ರು ಕೂಡ ಇದೀಗ ಸಂಗೀತಾ ರಾಮ್ ತನ್ನದೇ ಒಂದು ವರ್ಷನ್ ಈಗಾಗಲೇ ಹೊರ ಹಾಕಿದ್ದಾರೆ ಅಂತ ಹೇಳ್ಬೋದು. ದಲಿತ ಮಹಿಳೆಯರ ನ್ಯಾಯ ಕೊಡಿಸುವ ಒಂದು ಉದ್ದೇಶಕ್ಕೋಸ್ಕರ ವೆಂಕಟರಾಜು ಅವರ ಕಚೇರಿಗೆ ನಾನು ಹೋಗಿದ್ದೆ ಎಂಬಾತ ಈಗಾಗಲೇ ಸಂಗೀತಾ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು. ಶಿವಾಜಿನಗರದಲ್ಲಿ ಇರ್ತಕ್ಕಂಥ ವಿಜಯಲಕ್ಷ್ಮಿ ಹಾಗೂ ದೇವಿಕಾ ಎಂಬುವರ ಮಹಿಳೆಯರ ಜಾಗವನ್ನ ಸುಮಾರು 6 ವರ್ಷಗಳ ಹಿಂದೆ ಕೂಡ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅಂತ ವೆಂಕಟರಾಜ್ ಹೇಳಿದ್ರು. ಆ ಜಾಗನ ಮಾರಿಕೊಡೋದಾಗಿ ಈಗ ಸಣ್ಣ ಮಟ್ಟದ ಒಂದು ಕೂಡ ಅಲ್ಲಿ ವ್ಯವಹಾರ ನಡೆದಿತ್ತು, ಡೀಲ್ ಕೂಡ ನಡೆದಿತ್ತು ಅಂತ ಕೇಳಿ ಬರ್ತಾರೆ. ಇದೇ ಸಮಸ್ಯೆಗೆ ಸಂಬಂಧಪಟ್ಟಾಗಿ ಇಬ್ಬರು ಮಹಿಳೆಯರು ಕೂಡ ಸಂಗೀತಾ ರಾಮ್ ಮತ್ತು ಸಂಪರ್ಕವನ್ನ ಮಾಡ್ತಾರೆ. ಆ ಬಳಿಕ ಅವರ ಪರವಾಗಿ ಮೇ 8ನೇ ತಾರೀಕಿನಂದು ಕೂಡ ವೆಂಕಟರಾಜು ಕಚೇರಿಗೆ ಸಂಗೀತ ಕೂಡ ಅಲ್ಲಿಗೆ ತೆರಳುತ್ತಾರೆ. ಆ ಬಳಿಕ ಅದೇ ವೇಳೆಗೆ ಮಾತಿನ ಚಕಮಕಿ ಬೆಳೆದು ಒಂದು ವಾಗ್ವಾದಕ್ಕೆ ಶುರುವಾಗುತ್ತೆ. ಆ ಬಳಿಕ ಸಂಗೀತಾ ರಾವ್ ಕೈಯಲ್ಲಿದ್ದಂತಹ ಮೊಬೈಲ್ ಕೂಡ ಕಸಿದುಕೊಂಡಂತಹ ವೆಂಕಟರಾಜು ಒಂದು ಇಂದು ಕೂಡ ಆರೋಪ ಕೇಳಿ ಬರುತ್ತೆ. ಹೀಗಾಗಿ ಜೋರಾಗಿ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಸಂಪೂರ್ಣ ವಿಡಿಯೋ ಕೂಡ ಬಿಡುಗಡೆ ಆಗುತ್ತೆ. ಆ ಬಳಿಕ ಜಗಳ ಮಾಡಿದ ದೃಶ್ಯಗಳು ಕೂಡ ಸಾಕಷ್ಟು ವೈರಲ್ ಆಗುತ್ತೆ. ಲೇಡಿ ಡಾನ್ ಅನ್ನೋ ಕೂಡ ಪಟ್ಟ ಕೂಡ ಅವರಿಗೆ ಸಿಗುತ್ತೆ. ಇನ್ನು ಈ ಕಡೆ ಮತ್ತೆ ವೆಂಕಟರಾಜು ವಿರುದ್ಧವಾಗಿ ಮತ್ತು 2 FIR ಕೂಡ ಈಗಾಗಲೇ ದಾಖಲಾಗಿದೆ. ಇನ್ನು ಬ್ಯಾಡಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಈ ಹಣ ಪಡೆದು ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಂಚನೆ ಆರೋಪದ ಮೇಲೆ ಈಗಾಗಲೇ ಕೇಸ್ ದಾಖಲಾದ್ರು ಕೂಡ ಚಾಮರಾಜಪೇಟೆಯ ಒಂದು ಮಹಿಳೆಯರ ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ ಆರೋಪದಲ್ಲಿ ಕೂಡ ಈಗಾಗಲೇ BNS 67 ಹಾಗೂ 66 ಅಡಿಯಲ್ಲಿ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ಈಗಾಗಲೇ ರಾಜಧಾನಿಯಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.